ಆಯ್ತು ಜನರೇ, ಫೆಬ್ರವರಿ 26 ಇವತ್ತೇ ಕ್ಯಾಲೆಂಡರ್ ಅಲ್ಲಿ ಮೊಬೈಲ್ ನಲ್ಲಿ ನೋಟ್ ಮಾಡಿ ಇಟ್ಕೊಂಡ್ಬಿಡಿ. ಫೆಬ್ರವರಿ 26ಕ್ಕೆ ಮನೆ ಬಿಟ್ಟು ಎಲ್ಲೂ ಹೋಗುವಂತ ಕೆಲಸಕ್ಕೆ ಕೈ ಹಾಕಬೇಡಿ. ಮನೆಯಿಂದ ಹೊರಗಡೆ ಎಲ್ಲೂ ಪ್ರಯಾಣ ಮಾಡಲೇಬೇಡಿ. ಅದರಲ್ಲೂ ದೂರದ ಟ್ರಿಪ್, ವೀಕೆಂಡ್ ವೆಕೇಶನ್, ಊರು, ಅದು ಇದು ಅಂತೇಳಿ ಏನು ಪ್ಲಾನ್ ಮಾಡ್ಕೋಬೇಡಿ. ಫೆಬ್ರವರಿ 26ಕ್ಕೆ ಬಂದ್ ಆಗಲಿದೆ ರಾಷ್ಟ್ರೀಯ ಹೆದ್ದಾರಿಗಳು. ನ್ಯಾಷನಲ್ ಹೈವೇ ಕಂಪ್ಲೀಟ್ ಆಗಿ ಬಂದ್ ಆಗ್ತವೆ. ರಾಜ್ಯ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು ಕಂಪ್ಲೀಟ್ ಆಗಿ ಬಂದ್ ಆಗ್ತವೆ. ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದನ್ನ ಖಂಡಿಸಿ ರಾಜ್ಯಾದ್ಯಂತ ಹೆದ್ದಾರಿಯಲ್ಲಿ ಟ್ರಕ್, ಲಾರಿ ನಿಲ್ಲಿಸಿ ಮುಷ್ಕರ ಮಾಡೋದಕ್ಕೆ ರಾಜ್ಯ ಲಾರಿ ಮಾಲೀಕರ ಅಸೋಸಿಯೇಷನ್ ಮುಂದಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಅದಕ್ಕೋಸ್ಕರ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು. ಇನ್ನು ಲಾರಿ ಮಾಲೀಕರ ಜೊತೆಗೆ ವ್ಯಾಪಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. GST ವಿರೋಧಿಸಿ 26ಕ್ಕೆ ಹೆದ್ದಾರಿ ಬಂದ್ ಮಾಡೋದಕ್ಕೆ ವ್ಯಾಪಾರಿಗಳ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ಹಾಗಾಗಿ ದೊಡ್ಡ ಮಟ್ಟದ ಬಂದ್ ಆಗುತ್ತೆ ರಾಜ್ಯದಲ್ಲಿ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಹುಷಾರಾಗಿರಿ. ತಾರೀಕಿರೋದು ಈ ಟ್ರೇಡರ್ಸ್ ಎಂಟೈರ್ ಕಂಟ್ರಿನಲ್ಲಿ 10 ಲಕ್ಷ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಟ್ರೇಡರ್ಸ್ ಅಂದ್ರೆ ಅವರು ಸ್ಟ್ರೈಕ್ ಮಾಡೋದು ಏನಂದ್ರೆ ನಮ್ದು ಇ-ವೇ ಬಿಲ್ಲು ಅದೆಲ್ಲ ಪ್ರಾಬ್ಲಮ್ ನಮಗೂ ಬರುತ್ತೆ. ಅದರಿಂದ ನಾವು ಜೊತೆ ಕೈ ಜೋಡಿಸ್ತೀವಿ. 1 ಡೇ ಟೋಕನ್ ಸ್ಟ್ರೈಕ್ ಮಾಡ್ತೀವಿ. ಹೇಳಿದ ಮಾತು ಸರ್ಕಾರ ಕೇಳಿದವ್ರೆ ನಾವು 3ನೇ ತಾರೀಕು ತನಕ ತಡೆದು 3ನೇ ತಾರೀಕು ಮೀಟಿಂಗ್ ಕರೆದು ತೀರ್ಮಾನ ತಗೊಳ್ತೀವಿ. ಇಲ್ಲಿ ಪ್ರೊಟೆಸ್ಟ್ ಎಲ್ಲ ಹೈವೇದಲ್ಲಿ ಗಾಡಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾವೆ. ಅವ್ರ ಜೊತೆಗೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಾವು. 26ನೇ ತಾರೀಕಿರೋದು ಈ ಟ್ರೇಡರ್ಸ್ ಎಂಟೈರ್ ಕಂಟ್ರಿನಲ್ಲಿ 10 ಲಕ್ಷ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಟ್ರೇಡರ್ಸ್ ಅಂದ್ರೆ ಅವರು ಸ್ಟ್ರೈಕ್ ಮಾಡೋದು ಏನಂದ್ರೆ ನಮ್ದು ಇ-ವೇ ಬಿಲ್ಲು ಅದೆಲ್ಲ ಪ್ರಾಬ್ಲಮ್ ನಮಗೂ ಬರುತ್ತೆ. ಅದರಿಂದ ನಾವು ಜೊತೆ ಕೈ ಜೋಡಿಸ್ತೀವಿ. 1 ಡೇ ಟೋಕನ್ ಸ್ಟ್ರೈಕ್ ಮಾಡ್ತೀವಿ. ಹೇಳಿದ ಮಾತು ಸರ್ಕಾರ ಕೇಳಿದವ್ರೆ ನಾವು 3ನೇ ತಾರೀಕು ತನಕ ತಡೆದು 3ನೇ ತಾರೀಕು ಮೀಟಿಂಗ್ ಕರೆದು ತೀರ್ಮಾನ ತಗೊಳ್ತೀವಿ. ಇಲ್ಲಿ ಪ್ರೊಟೆಸ್ಟ್ ಎಲ್ಲ ಹೈವೇದಲ್ಲಿ ಗಾಡಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾವೆ. ಅವ್ರ ಜೊತೆಗೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಾವು.